ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಾವನಾ, ಭಾವನಾ, ನೀವ್ಯಾಕ್ರಿ ಬಂದ್ರಿ ಇಲ್ಲಿಗೆ? ಈ ಮನೆನ ನಿಮ್ಗೆ ತೋರಿಸ್ತವ್ರು ಯಾರು? ಹುಡುಕಿದ್ರೆ ದೇವರೇ ಸಿಗ್ತಾರಂತೆ. ಈ ಅಣ್ಣಂಗೆ ತಂಗಿ ಸಿಗದೆ ಇರ್ತಾಳ. ಪ್ಲೀಸ್ ಭಾವನನ್ ಕರೀರಿ. ಯಾಕೆ ಮತ್ತೆ ಅವ್ರ ತಲೆ ಕಟ್ಸಿ ಇಲ್ಲಿಂದ ಅವ್ರ ಕರ್ಕೊಂಡು ಹೋಗ್ಬೇಡ ಅಂತ ಬಂದ್ರಾ? ಅದಕ್ಕೆ ಅವಕಾಶ ನಾನು ಮಾಡ್ಕೊಡಕ್ಕಿಲ್ಲ. ಮೊದಲು ಇಲ್ಲಿಂದ ಹೊಡೆ. ಇಲ್ಲ ಇಲ್ಲ, ಹೊಡೆ ಪ್ಲೀಸ್ ನನ್ನ ಮಾತು ಕೇಳಿ. ನನ್ನ ಮೇಲೆ ನಿಮಗೆ ತುಂಬ ಕೋಪ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನಿಂದ ನಿಮ್ಮಿಬ್ಬರಿಗೂ ತುಂಬ ಮೋಸ ಆಗಿದೆ. ದಯವಿಟ್ಟು ಅದಕ್ಕೆ ಭಾವನನ ಹತ್ರ ಮಾತಾಡಬೇಕು. ಪ್ಲೀಸ್ ಭಾವನನ್ ಕರೀರಿ. ನೀವು ಮೇಡಮ್ ಅವ್ರ ಹತ್ರ ಮಾತಾಡೋ ಅವಶ್ಯಕತೆ ಏನೂ ಇಲ್ಲ. ನನಗೆ ಪಿತ್ತ ನೆತ್ತಿಗೆರಕ್ಕಿನ ಮುಂಚೆ ಇಲ್ಲಿಂದ ಜಾಗ ಖಾಲಿ ಮಾಡಿ. ಹೊರಡೆ. ಒಂದ್ಸಲ ನನ್ನ ಮಾತು ಹೇಳಿ. ಭಾವನನ್ ಕರೀರಿ ಪ್ಲೀಸ್. ಭಾವನಾ, ಭಾವನಾ. ಏನಣ್ಣ, ಮತ್ತೆ ನಮ್ಮ ನೆಮ್ಮದಿ ಹಾಳು ಮಾಡೋಕ್ಕೆ ಇಲ್ಲಿಗೆ ಬಂದಿದ್ಯಾ? ನೋಡು, ನಿನ್ನ ಜೊತೆ ನಿಂತ್ಕೊಂಡು ಮಾತಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಅದೇನು ವಿಷಯನೋ ಹೇಳಿಬಿಟ್ಟು ಹೊರಡ್ತಾ ಇರು. ನೀವಿಬ್ಬರೂ ನನ್ನನ್ನು ದಯವಿಟ್ಟು ಕ್ಷಮಿಸ್ಬೇಕು. ದುಡ್ಡಿನ ಆಸೆಗೆ ಬಿದ್ದು ನಾನು ಮಾಡಬಾರ್ದು ತಪ್ಪನ್ನೆಲ್ಲ ಮಾಡಿಬಿಟ್ಟಿದ್ದೀನಿ. ಯಾವ ಅಣ್ಣನೂ ತಂಗಿಗೆ ಮೋಸ ಮಾಡಬಾರ್ದು ಅಂಥ ಮೋಸನ ನಾನು ನಿಮಗೆ ಮಾಡಿದ್ದೀನಿ. ನನ್ನ ತಂಗಿ ಆ ಮನೆಯಲ್ಲಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ದಾಳೆ, ಅದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಅವಳನ್ನ ಮನೆಯಿಂದ ಆಚೆ ಹಾಕಬೇಕು ಅಂತ ನಿಮ್ಮ ಮನೆಯವರೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೂ ಗೊತ್ತಾಯಿತು. ನಾನು ಯಾವುದೋ ಒಂದು ಸಮಸ್ಯೆಯಲ್ಲಿದ್ದೆ. ಅದನ್ನು ನಿಮ್ಮ ಅಪ್ಪನ ಹತ್ರ ಹೇಳ್ಕೊಳ್ಳೋಣ ಅಂತ ಅಲ್ಲಿಗೆ ಹೋಗಿದ್ದೆ. ಆಗ ಅವರು ಭಾವನಾನ ಮನೆಯಿಂದ ಆಚೆ ಕರ್ಕೊಂಡು ಹೋದರೆ ನಿನ್ನ ಸಮಸ್ಯೆನ ಬಗೆಹರಿಸ್ತೀನಿ ಅಂದರು. ಅದಕ್ಕೆ ಜಗಳಾಡೋ ನಾಟಕ ಆಡಿ ಭಾವನಾನ ಮನೆಯಿಂದ ಕರ್ಕೊಂಬಂದೆ. ಆಮೇಲೆ ನಮ್ಮ ಮನೇಲಿ ಇದ್ದ ಮೇಲೆ ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅನ್ನೋ ಉದ್ದೇಶ ನನಗೆ ಖಂಡಿತ ಇರಲಿಲ್ಲ. ನಿಮ್ಮಿಬ್ಬರಿಗೆ ಪ್ರೈವಸಿ ಸಿಗಬೇಕು ಅಂತ ನಮ್ಮನೆ ಮೇಲಿರುವಂಥ ಭಾವನೆಗೆ ಹೇಳಿದೆ. ಅದಕ್ಕೆ ಅವಳು ಸಿಟ್ಟು ಮಾಡಿಕೊಂಡು ಜಗಳ ಆಡಿಕೊಂಡು ಮನೆ ಬಿಟ್ಟು ಹೋದ್ಲು. ಇಲ್ಲಿ ನೋಡಿದ್ರೆ ನೀವಿಬ್ಬರು ಒಟ್ಟಿಗೆ ಇದ್ದೀರಾ ಅಂದಮೇಲೆ ನಂದೇನು ತಪ್ಪಿಲ್ಲ ಅಲ್ವಾ? ಈಗ ನಾವಿಬ್ರು ಸಂತೋಷವಾಗಿರೋದು ನಿನ್ನಿಂದ ನೋಡಕ್ಕಾಗ್ತಿಲ್ಲ. ಈಗಲೂ ನಮ್ಮಿಬ್ಬರನ್ನ ದೂರ ಮಾಡಕ್ಕೆ ಬಂದಿದ್ಯಾ ಅಲ್ವಾ? ಒಟ್ನಲ್ಲಿ ನಾವಿಬ್ರು ಎಲ್ಲೇ ಇದ್ರೂ ನೆಮ್ಮದಿಯಾಗಿರ್ಬಾರ್ದು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ ಅಲ್ವಾ? ಅಯ್ಯೋ ಇಲ್ಲಮ್ಮ, ನನ್ನ ಉದ್ದೇಶ ಆಗಿರಲಿಲ್ಲ. ನಾನು ತುಂಬ ಕಷ್ಟದಲ್ಲಿದ್ದೀನಿ. ನೀವಿಬ್ಬರು ಒಪ್ಕೊಂಡ್ರೆ ನನ್ನ ಕಷ್ಟನ ಬಗೆಹರಿಸ್ಬೋದು. ಪ್ಲೀಸ್ ಒಪ್ಕೊಳ್ಳಿ. ಅಂದ್ರೆ ಮತ್ತೆ ನಿಮ್ ಕಷ್ಟದ ಪರಿಹಾರಕ್ಕೆ ನಮ್ಮನ್ನ ಬಳಸ್ಕೋಬೇಕು ಅಂತ ಇಲ್ಲಿಗೆ ಬಂದಿದ್ದೀರಾ? ಮೇಡಮ್ ಅವರೇ, ಇವ್ರ ಹತ್ರ ಹುಷಾರಾಗಿರಿ. ಇಲ್ಲದೆ ಹೋದ್ರೆ ತಮ್ಮ ಬೇಳೆಕಾಳನ್ನ ನಮ್ಮ ಮನೇಲಿ ಬೇಯಿಸ್ಕೊಂಡ್ಬಿಡ್ತಾರೆ. ಅಯ್ಯೋ ಇಲ್ಲ ಸಿದ್ದವ್ರೆ, ಪ್ಲೀಸ್ ಪ್ಲೀಸ್ ಒಂದ್ಸಲ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ಭಾವನಾ ಪ್ಲೀಸ್. ಅಣ್ಣ, ಈಗಾಗಲೇ ನೀನು ನನ್ನ ಜೀವನ ಹಾಳು ಮಾಡಿರೋದು ಸಾಕು. ಅದರಿಂದ ನನಗಿನ್ನೂ ಹೊರಗೆ ಬರೋಕ್ಕೆ ಆಗಿಲ್ಲ. ಈಗ ಮೊಸಳೆ ಕಣ್ಣೀರು ಹಾಕ್ಬಿಟ್ಟು ನಾವಿಬ್ರು ಒಂದಾಗಿದ್ದಕ್ಕೆ ಕಾರಣ ನೀನೇ ಅಂತ ಹೇಳ್ಕೊತಿದ್ಯಾ? ನಿನಗೆ ನನ್ನ ಮೇಲೆ ಅಷ್ಟೆಲ್ಲ ಕಾಳಜಿ ಇದ್ದಿದ್ರೆ ಅವತ್ತೇ ಇದನ್ನೆಲ್ಲ ನನ್ನ ಹತ್ರ ಹೇಳ್ಕೋಬೇಕಾಗಿತ್ತು. ಈಗಲೂ ಇಲ್ಲಿಗೆ ಬಂದು ನಿನ್ನನ್ನು ನಂಬಬೇಕು ಅಂತ ಹೇಳ್ತಿದ್ಯಾ? ಅಯ್ಯೋ ಇಲ್ಲ ಭಾವನಾ, ಅಷ್ಟು ನನ್ನ ಸಮಸ್ಯೆ ಏನು ಅಂತ ಕೇಳೋ, ಆಮೇಲೆ ನಂಬ್ತೀಯ ಬಿಡ್ತೀಯೋ, ಆಮೇಲೆ ನೋಡೋಣ. ಸರಿ, ಅದೇನು ಹೇಳು. ನಾನು ಹೀಗೆಲ್ಲ ಮಾಡಿರೋದು ವೀಣಂಗೆ ಗೊತ್ತಾಗಿ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಜೊತೆಗೆ ಮಗನೂ ಕರ್ಕೊಂಡು ಹೋಗಿದ್ದಾಳೆ. ನಾನು ಇಷ್ಟೆಲ್ಲ ಮಾಡಿದ್ದು ಯಾರಿಗೋಸ್ಕರ? ಸಂಸಾರ ಚೆನ್ನಾಗಿರಲಿ ಅಂತ ತಾನೆ. ಆದರೆ ಈ ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತ ಜವರೇಗೌಡರಿಗೆ ಗೊತ್ತಾಗಿ ಅವರು ದುಡ್ಡೆಲ್ಲ ವಾಪಸ್ ಕೊಡಬೇಕು ಅಂತ ಕೇಳ್ತಿದ್ದಾರೆ ಭಾವನಾ. ಓಹೋ, ದುಡ್ಡು ವಾಪಸ್ ಕೇಳ್ತವ್ರಾ? ದುಡ್ಡು ವಾಪಸ್ ಕೇಳ್ತವ್ರ ಅಂದ್ಮೇಲೆ ತಗೊಂಡೋಗಿ ಕೊಟ್ಬಿಡಿ. ಆಗ್ಲಾದ್ರೂ ನೀವು ಒಳ್ಳೆಯವರು ಬದಲಾಗಿದ್ದೀರಾ ಅಂತ ವೀಣಕ್ಕ ನಂಬೋದು. ನೀವು ಎಲ್ಲಿಂದ ಕೊಡಲಿ? ನಾನು ಆ ದುಡ್ಡನ್ನೆಲ್ಲ ಯಾರಿಗೆ ಕೊಡಬೇಕು ಅವರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ. ನನ್ನ ಸೈಟು ಮನೆ ಎಲ್ಲ ಹೋಗ್ಬಿಡುತ್ತೆ. ತುಂಬ ಕಷ್ಟ ಆಗಿಬಿಡುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಾವು ಏನನ್ನ ಮಾಡೋಕ್ಕಾಗುತ್ತೆ? ಏನೋ 1000 10,000 ಅಂದರೆ ವ್ಯವಸ್ಥೆ ಮಾಡಿಕೊಡ್ತಿದ್ವಿ. ಲಕ್ಷ ಲಕ್ಷ ತೊಗೊಂಡಿದ್ಯಾ. ನಮ್ಮ ಪರಿಸ್ಥಿತಿ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತು ತಾನೆ? ಅಯ್ಯೋ ಅದೆಲ್ಲ ಗೊತ್ತಿದೆಯಮ್ಮ. ಆದರೆ ನೀವಿಬ್ಬರು ಮನಸ್ಸು ಮಾಡಿದ್ರೆ ಈ ಸಮಸ್ಯೆ ಕ್ಲಿಯರ್ ಆಗುತ್ತೆ. ನನಗೋಸ್ಕರ ಒಂದು 3 ತಿಂಗಳು ನೀವಿಬ್ಬರು ಬೇರೆ ಬೇರೆ ಆಗಿರಬೇಕು. ಏನು ಹೇಳ್ತಿದ್ಯಾ ಅಣ್ಣ? ಇಲ್ಲೂ ನಿನ್ನ ಬುದ್ಧಿ ಬಿಟ್ಟಿಲ್ವಾ? ಅಯ್ಯೋ ಹಾಗಲ್ಲಮ್ಮ, ಒಂದು 3 ತಿಂಗಳು ನೀವಿಬ್ಬರು ನನಗೋಸ್ಕರ ದೂರ ಇದ್ದರೆ ಇವರಪ್ಪ ನನ್ನನ್ನು ನಂಬ್ತಾರೆ, ದುಡ್ಡು ಕೇಳಲ್ಲ.
ಆಗ ನನ್ನ ಸೈಟು ಮನೆ ಎಲ್ಲ ಉಳಿದ್ಬಿಡುತ್ತೆ. ಇಷ್ಟಾದರೂ ನೀವು ಬದಲಾಗಿಲ್ಲ ಅಲ್ವಾ? ಏನು ಜನ್ಮ ರೀ ನಿಮ್ಮದು? ನಮ್ಮಿಬ್ಬರನ್ನು ಪದೇ ಪದೇ ದೂರ ಮಾಡಬೇಕು ಅಂತ ಯಾಕ್ರಿ ಪ್ರಯತ್ನ ಪಡ್ತಿದ್ದೀರಾ? ಅಯ್ಯೋ, ಖಂಡಿತ ನನ್ನ ಉದ್ದೇಶ ಅದಲ್ಲ. ನೀವಿಬ್ಬರು ಶಾಶ್ವತವಾಗಿ ದೂರವಾಗಿರ್ಬೇಕು ಅಂತ ಹೇಳ್ತಾ ಇಲ್ಲ. ಒಂದು 3 ತಿಂಗಳು ನಾಟಕ ಮಾಡಿದ್ರೆ ಸಾಕು. ಭಾವನಾ, ನಿಮ್ಮ ಅತ್ತಿಗೆ ಹತ್ರ ಮಾತಾಡೋ ಪ್ಲೀಸ್. ಅವಳನ್ನ ವಾಪಸ್ ಮನೆಗೆ ಬರೋದಕ್ಕೆ ಹೇಳು. ಅವಳು ನನ್ನ ಮಗ ಇಲ್ಲದೆ ನನ್ನ ಜೀವನ ಒಂಟಿ ಅನಿಸ್ತಾ ಇದೆ. ತುಂಬ ಕಷ್ಟ ಆಗ್ತಿದೆ ಭಾವನಾ. ಅದು ಅಲ್ಲದೆ ಇದರಿಂದ ಹರೀಶ, ಸಿಂಚನ ಅವರು ಜಗಳ ಆಡಿದ್ದಾರೆ. ನೀನು ಮನಸ್ಸು ಮಾಡಿದ್ರೆ ಈ ಸಮಸ್ಯೆನೆಲ್ಲ ಬಗೆಹರಿಸ್ಬೋದು ಭಾವನಾ. ಪ್ಲೀಸ್ ಭಾವನಾ, ಇದನ್ನು ಭಿಕ್ಷೆ ಅಂತ ಅನ್ಕೋ ಪ್ಲೀಸ್. ನೀನು ಕಾಲಿಗೆ ಬೀಳ್ತೀನಿ ಭಾವನಾ ಪ್ಲೀಸ್. ಅಣ್ಣ, ನಿನಗೆ ಹೀಗೆ ಮಾತಾಡೋಕ್ಕೆ ಹೇಗೆ ಮನ್ಸು ಬಂತು? ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತ ಗೊತ್ತಿದ್ರು ನನ್ನ ಸಹಾಯಕ್ಕೆ ನಿಲ್ದೆ ಈಗ ದೂರ ಇರಿ ಅಂತ ಹೇಳಕ್ ಬಂದಿದ್ಯಲ್ಲ, ಹಿಂಗೊಂದು ಸ್ವಲ್ಪನೂ ಮಾನವೀಯತೆ ಅನ್ನೋದೇ ಇಲ್ವಾ? ಅಯ್ಯೋ, ಖಂಡಿತ ಇದೆ ಭಾವನಾ. ನನ್ನ ತಂಗಿ ಚೆನ್ನಾಗಿರ್ಬೇಕು, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ನನ್ನ ಖಂಡಿತ ಇದೆ. ಆದರೆ ನಾನು ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದೀನಲ್ಲ, ಅದನ್ನು ಬಗೆಹರಿಸೋದು ಇರೋದು ನಿನ್ನ ಕೈಯಲ್ಲಿ ಮಾತ್ರ. ಸಿದ್ದೋರೆ, ದಯವಿಟ್ಟು ಹೇಳಿ. ಗಂಡಸರ ಕಷ್ಟ ನಿಮ್ಗೆ ಅರ್ಥ ಆಗುತ್ತೆ, ಹೆಣ್ಮಕ್ಳಿಗೆ ಅರ್ಥ ಆಗಲ್ಲ. ದಯವಿಟ್ಟು ಭಾವನ ಹತ್ರ ಮಾತಾಡಿ. ನಾನು ಯಾಕ್ರಿ ನಿಮ್ಗೆ ಸಹಾಯ ಮಾಡಬೇಕು? ಈ ವಿಷಯದಲ್ಲಿ ಮೇಡಮ್ ಅವ್ರು ಏನು ನಿರ್ಧಾರ ತಗೊಳ್ತಾರೋ ನಂದು ಅದೇ ನಿರ್ಧಾರ. ಇದ್ರಲ್ಲಿ ನನ್ನ ಸ್ವಂತ ಅಭಿಪ್ರಾಯ ಯಾವತ್ತೂ ಬರೋದಿಲ್ಲ. ಮೊದಲು ಇಲ್ಲಿಂದ ಹೊರಡಿ. ಪ್ಲೀಸ್ ಭಾವನಾ, ಪ್ಲೀಸ್. ಅಣ್ಣ, ನೀನ್ ನನಗೆ ಅಷ್ಟೆಲ್ಲ ಅನ್ಯಾಯ ಮಾಡಿದ್ರು ಎಲ್ಲದನ್ನು ಸಹಿಸ್ಕೊಂಡು ಅಣ್ಣ ಅಂತ ಮನೆ ಒಳಗೆ ಬಿಟ್ಕೊಂಡೆ. ಆದ್ರೆ ನೀನ್ ಯಾವತ್ತೂ ಬದ್ಲಾಗಲ್ಲ ಅಂತ ತೋರಿಸ್ಕೊಂಡ್ಬಿಟ್ಟೆ ಅಲ್ವಾ? ನನ್ನ ಜೀವನ ಹಾಳು ಮಾಡಿದ್ಯಾ ಅಂತ ಒಂದ್ ಸ್ವಲ್ಪನಾದ್ರೂ ಪ್ರಾಯಶ್ಚಿತ್ತ ಇದೆಯಾ ನಿನಗೆ? ಇಲ್ಲಿಗೆ ಬಂದು ನೀನು ಕ್ಷಮೆ ಕೇಳ್ತೀಯ ಅಂತ ಅನ್ಕೊಂಡೆ. ಆದ್ರೆ ಈಗಲೂ ನಮ್ಮಿಬ್ಬರನ್ನ ದೂರ ಮಾಡಕ್ ನೋಡ್ತಿದ್ಯಲ್ಲ, ನಿನಗೊಂದು ಸ್ವಲ್ಪನೂ ನಾಚಿಕೆನೇ ಆಗಲ್ವಾ? ನೀನೇನು ಮಾತಾಡಬೇಡ. ಇವತ್ತು ನಾನು ಮಾತಾಡ್ತೀನಿ, ನೀನು ಕೇಳಿಸ್ಕೋಬೇಕು ಅಷ್ಟೆ. ನಿನ್ನ ದುಡ್ಡಿಗೆ, ನಿನ್ನ ಸಮಸ್ಯೆ ಪರಿಹಾರಕ್ಕೆ ನನ್ನ ಜೀವನನೇ ಹಾಳಾಗ್ಬೇಕಾ? ಅಪ್ಪ ಅಮ್ಮನ ಹೆಸರು ಹಾಳು ಮಾಡಕ್ಕೆ ಹುಟ್ಟಿದ್ಯಾ ನೀನು? ನಿನ್ನ ಬುದ್ಧಿ ನೋಡಿ ಅದಕ್ಕೆ ನಿನ್ನ ಯಾವತ್ತೂ ಬಿಟ್ಟು ಹೋಗ್ಬೇಕಾಗಿತ್ತು. ಆದ್ರೆ ಇಷ್ಟು ವರ್ಷ ಎಲ್ಲದನ್ನು ಸಹಿಸ್ಕೊಂಡು ನೀನ್ ಬದಲಾಗ್ತೀಯಾ ಅಂತ ಅನ್ಕೊಂಡು ನಿನ್ ಜೊತೆ ಬದುಕ್ತಾ ಇದ್ರು. ಈಗ ನೀನ್ ಬದಲಾಗಲ್ಲ ಅಂತ ಗೊತ್ತಾಗಿ ನಿನ್ ಮನೆ ಬಿಟ್ಟು ಹೋಗಿದ್ದಾಳೆ. ಅಪ್ಪಂಗ್ ಬಂದಿದ್ದ ಪೆನ್ಷನ್ನು ಇದು ಅದು ಅಂತ ಸುಳ್ಳು ಹೇಳಿ ಅವರಿಂದ ಕಿತ್ಕೊಂಡು ಅವರು ಬೀದಿಗೆ ಬರೋ ಹಾಗೆ ಮಾಡಿದ್ಯಾ. ಎಲ್ಲ ವಿಷಯದಲ್ಲೂ ಮೋಸನೆ. ತಂಗಿ ಅಂತ ಯಾವತ್ತಾದ್ರೂ ಒಂದು 10 ರೂಪಾಯಿನಾದ್ರೂ ಕೊಟ್ಟಿದ್ಯಾ? ಹೋಗ್ಲಿ ಬಿಡು. ಪ್ರೀತಿ ತೋರಿಸಿದ್ಯಾ? ನಮ್ಮ ಸಮಸ್ಯೆ ಏನು ಅಂತ ಕೇಳ್ಕೊಂಡಿದ್ಯಾ ಯಾವತ್ತಾದ್ರೂ?